Hello everyone. Today we are going to discuss the lesson 8 of class 10 NCERT syllabus, that is how do organism reproduce. Yes, before learning that we have to understand why an organism reproduces. Yes, in previous classes you already learned about many life processes that are circulation, respiration, digestion, excretion, reproduction and all. Yes, if we compare these life processes we can understand that these life processes are important for an organism to survive in this environment. Yes, ಸರ್ಕ್ಯುಲೇಷನ್ ಇರಬೇಕು, ಬ್ಲಡ್ ಸರ್ಕ್ಯುಲೇಷನ್, ರೆಸ್ಪಿರೇಷನ್ ಅಂದರೆ ಉಸಿರಾಟ, ಡೈಜೆಷನ್ ಅಂತಂದರೆ ಜೀರ್ಣಕ್ರಿಯೆ ಆ್ಯಂಡ್ ಎಕ್ಸ್ಕ್ರೀಷನ್ ಅಂತಂದರೆ ವಿಸರ್ಜನೆ. ಇವೆಲ್ಲ ಲೈಫ್ ಪ್ರೊಸೆಸಸ್ ಆರ್ ಮಸ್ಟ್ ಫಾರ್ ಎನ್ ಆರ್ಗ್ಯಾನಿಸಮ್. ಇವೆಲ್ಲ ಲೈಫ್ ಪ್ರೊಸೆಸ್ ಪ್ರಾಪರಾಗಿ ನಡೀತಾ ಇದ್ರೆ ಮಾತ್ರ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಕ್ಯಾನ್ ಸರ್ವೈವ್, ಅದು ಬದುಕಲಿಕ್ಕೆ ಸಾಧ್ಯ. ಎಸ್, ಬಟ್ another one life process is the reproduction. Without reproduction an organism can survive. Yes, ಇವೆಲ್ಲ ಲೈಫ್ ಪ್ರೊಸೆಸ್ ಇಲ್ಲದೆ ಇದ್ರೆ ಜೀವಿಗೆ ಬದುಕಲಿಕ್ಕೆ ಆಗೋದಿಲ್ಲ. ಬಟ್ ವಿದೌಟ್ ರಿಪ್ರೊಡಕ್ಷನ್ ಆರ್ಗ್ಯಾನಿಸಮ್ ಬದುಕಬಹುದು, ಅದಕ್ಕೇನು ಪ್ರಾಬ್ಲಮ್ ಆಗೋದಿಲ್ಲ. ಆದ್ರೂ ಅದಕ್ಕೆ ಯಾಕಷ್ಟು ಇಂಪಾರ್ಟೆನ್ಸ್ ಇದೆ? ಎಸ್, ರಿಪ್ರೊಡಕ್ಷನಿನ ಇಂಪಾರ್ಟೆನ್ಸ್ ಏನು ಇನ್ ದ ಯೂನಿವರ್ಸ್ ಅದನ್ನು ನಾವು ನೋಡ್ಲಿಕ್ಕೆ ಹೊರಟ್ರೆ, ಎಸ್, reproduction in definition ಏನು? Yes, a living organism can produce younger one of the same type. ತನ್ನನ್ನೇ ಹೋಲುವ ಒಂದು ಜೀವಿಯನ್ನು ಉತ್ಪತ್ತಿ ಮಾಡುವ ಕ್ರಿಯೆನ ರಿಪ್ರೊಡಕ್ಷನ್ ಅಂತ ಅಂತಾರೆ. ಎಸ್, ವಿದೌಟ್ ರಿಪ್ರೊಡಕ್ಷನ್ ಆಲ್ಸೋ ಆರ್ಗ್ಯಾನಿಸಮ್ ಸರ್ವೈವ್ ಅಲ್ಲ. ಎಸ್, ಅದರ ಬದುಕಿಗೇನು ಅದರಿಂದ ಪ್ರಾಬ್ಲಮ್ ಆಗೋದಿಲ್ಲ. ಆದ್ರೂ ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಇದೆ. ಯಾಕಂತಂದರೆ ವಿದೌಟ್ ರಿಪ್ರೊಡಕ್ಷನ್ ವಿ ಕ್ಯಾಂಟ್ ಇಮ್ಯಾಜಿನ್ ದ ಡೈವರ್ಸಿಟಿ, ವಿ ಕಾಂಟ್ ಇಮ್ಯಾಜಿನ್ ದ ಅರ್ತ್. ಯಾಕಂದರೆ ಒಂದು ಯಾವುದಾದ್ರೂ ಪರ್ಟಿಕ್ಯುಲರ್ ಸ್ಪೀಸೀಸನ್ನು ಕನ್ಸಿಡರ್ ಮಾಡಿರಿ, ಅದರಲ್ಲಿ ರಿಪ್ರೊಡಕ್ಷನ್ನೇ ಇಲ್ಲ, ಯಾವುದೋ ಒಂದು ಕಾರಣದಿಂದ ರಿಪ್ರೊಡಕ್ಷನ್ ಸ್ಟಾಪ್ ಆಗಿದೆ ಅಂತಂದರೆ ಆಫ್ಟರ್ ಮೆನಿ ಇಯರ್ಸ್ ಏನಾಯಿತು, ಆ ಸ್ಪೀಸೀಸಿನ ಒಂದೂ ಜೀವಿ ಇರೋದಿಲ್ಲ. ಎಸ್, ರೆಡ್ ಲಿಸ್ಟ್ ಅಂತ ನೋಡಿರ್ತೀರಿ, ಅಳಿವಿನಂಚಿನಲ್ಲಿರುವ ಪ್ರಾಣಿಗಳು ಅಥವಾ ಇವಾಗಲೇ ನಾಶ ಆಗಿರೋ ಪ್ರಾಣಿಗಳು ಅಂತ. ಓಕೆ, ಡೈನೋಸಾರಸ್ ಒನ್ ಟೈಮಲ್ಲಿ ಇತ್ತು, ಬಟ್ ಈಗ ಅದು ಎಕ್ಸಿಸ್ಟೆನ್ಸಲ್ಲಿ ಇಲ್ಲ. ಬಟ್ ಅದು ಇತ್ತು ಅಂಥೇಳಿ ಒಂದು ಟೆಕ್ನಿಕ್ ಇದೆ, ಕಾರ್ಬನ್ ಡೇಟಿಂಗ್ ಅಂಥೇಳಿ. ಅದರಿಂದ ಅದ್ರದ್ದು ಯಾವುದಾದ್ರೂ ಪಳೆಯುಳಿಕೆ ಸಿಕ್ಕಿತ್ತು ಅಂತಂದರೆ ನಾವು ಅದರ ಏಜನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ಬಟ್ ನಾವು ದಟ್ ಈಸ್ ನಾಟ್ ಎಕ್ಸಿಸ್ಟ್, ಅದು ಕಂಪ್ಲೀಟ್ಲಿ ನಾಶ ಆಗಿದೆ. ಅದೇ ಥರ ಕೆಲವೊಂದು ರೆಡ್ ಲಿಸ್ಟ್ನಲ್ಲಿ ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನು ವಿಶ್ವಸಂಸ್ಥೆ ಪ್ರಕಟಿಸ್ತದೆ. ಅದ್ರ ಪ್ರಕಾರನೂ ಏನು, ಬಹಳಷ್ಟು ಪ್ರಾಣಿಗಳು ಅಳಿವಿನ ಅಂಚಿನಲ್ಲಿದ್ದಾವೆ ಅಂತ. ಅಂದರೆ ಯಾವುದೋ ಕಾರಣದಿಂದ ನಂಬರ್ ಕಡಿಮೆ ಆಗಿದೆ ಅವ್ರದ್ದು ಆ್ಯಂಡ್ ರಿಪ್ರೊಡಕ್ಷನ್ ಆಗ್ತಾ ಇಲ್ಲ. ಸೊ ಆ್ಯಟ್ ಎ ಪರ್ಟಿಕ್ಯುಲರ್ ಟೈಮ್ ಪರ್ಟಿಕ್ಯುಲರ್ ಸ್ಪೀಸೀಸೇ ಇರೋದಿಲ್ಲ ಜಗತ್ತಿನಲ್ಲಿ. ಸೊ ಏನು ಡೈವರ್ಸಿಟಿ ನೋಡ್ತಿದ್ದೇವೆ ಜಗತ್ತಿನಲ್ಲಿ, ಸಸ್ಯದಿರ್ಬೋದು ಪ್ರಾಣಿದಿರ್ಬೋದು, ಅದೆಲ್ಲದಕ್ಕೂ ಕಾರಣ ರಿಪ್ರೊಡಕ್ಷನ್. ಎಸ್, ರಿಪ್ರೊಡಕ್ಷನ್ ಇಲ್ಲದೆ ಇದ್ದರೆ ಒಂದು ಸ್ಪೀಸೀಸನ್ನೇ ಇರಲಿಕ್ಕೆ ಚಾನ್ಸ್ ಇಲ್ಲ. ಸೊ ದಟ್ ಇಸ್ ಇಂಪಾರ್ಟೆಂಟ್, ದಟ್ಸ್ ವೈ ವಿ ಆರ್ ಸ್ಟಡಿಂಗ್ ಅಬೌಟ್ ದ್ಯಾಟ್. ಓಕೆ, ಆ್ಯಂಡ್ I think you studied in your 8th class. There are mainly two types of reproduction. One is asexual reproduction and another one is sexual mode of reproduction. Yes. Asexual reproduction ಯಾವಾಗಲೂ microorganisms or lower organisms ಅಲ್ಲಿ ಆಗ್ತದೆ. That may be plant or animal. Irrespective of that, it will takes place in lower organisms. And in higher organisms, sexual reproduction will takes place. Why not asexual reproduction takes place in higher organisms? Yes, there is some reasons that we are going to study in this chapter. In your previous class you might learn that our chromosomes, yes, they carry the genetic information from one generation to another generation. That chromosomes contains DNAs and RNAs, correct? Chromosomes ಇರ್ತವೆ. Yes, human body ದಲ್ಲಿ 46 chromosomes or else ನಾವು ಹೇಳ್ತೇವೆ ಅದನ್ನು 23 pairs ಆಫ್ ಕ್ರೋಮೋಸೋಮ್ಸ್ ಅಂತ. ಯಾಕಂತಂದರೆ ಕ್ರೋಮೋಸೋಮ್ ಸಿಂಗ್ಲಿ ಎಕ್ಸಿಸ್ಟೆನ್ಸ್ ಇಲ್ಲ, ಅದು ಎರಡು ಕ್ರೋಮೋಸೋಮ್ಸ್ನೇ ಹೆಲಿಕ್ಸ್ ಟೈಪ್, ಏಣಿ ಟೈಪ್ ಸ್ಟ್ರಕ್ಚರನ್ನು ಮಾಡ್ಕೊಂಡಿರ್ತವೆ. ಸೊ ನಾವು ಅದನ್ನು 23 pairs ಆಫ್ ಕ್ರೋಮೋಸೋಮ್ಸ್ ಅಂತ ಕರಿತೇವೆ. ಇನ್ ಹ್ಯೂಮನ್ ಬೀಯಿಂಗ್ 23 pairs ಆಫ್ ಕ್ರೋಮೋಸೋಮ್ಸ್ ಇದ್ದಾವೆ. ಎಸ್, ಕ್ರೋಮೋಸೋಮ್ಸ್ ಆರ್ ಮೇಡ್ ಬೈ DNA ಆ್ಯಂಡ್ RNA. DNA ಆ್ಯಂಡ್ RNA ಇದಾವಲ್ಲ, ಅವು ಕ್ರೋಮೋಸೋಮ್ಸಿನ ಒಂದು ಪಾರ್ಟ್ ಆಗಿರ್ತವೆ. ಎಸ್, ಅವೇನು ಮಾಡ್ತವೆ, ಜೆನೆಟಿಕ್ ಇನ್ಫಾರ್ಮೇಷನನ್ನು ಒಂದು ಜನ್ರೇಷನಿಂದ ಅನದರ್ ಜನ್ರೇಷನಿಗೆ ಕ್ಯಾರಿ ಮಾಡ್ತವೆ. ಎಸ್,
ಇದ್ರ ಥ್ರೂ ಹೇಳಿಕ್ ಹೊಂಟು ಅಂತಂದ್ರೆ ಎಕ್ಸಾಕ್ಟ್ಲಿ ತಮ್ಮ ಪ್ಯಾರೆಂಟಿನ ಕಾಪೀಸ್ ಆಗಿರ್ತಾವ ಆರ್ ಎಲ್ಸ್ ವೇರಿಯೇಷನ್ ಇರ್ತದ ಅಂತ. ಎಸ್, ಇವಾಗ ಏನು ಹ್ಯೂಮನ್ ಬೀಯಿಂಗ್ ತೊಗೊಂಡ್ರೆ ಆರ್ ಎಲ್ಸ್ ಎನಿ ಸೆಕ್ಷುಯಲಿ ರಿಪ್ರೊಡ್ಯೂಸಿಂಗ್ ಆರ್ಗ್ಯಾನಿಸಮ್ ತೊಗೊಂತು ಅಂತಂದ್ರೆ ಹ್ಯೂಮನ್ ಬೀಯಿಂಗ್ನಲ್ಲಂತೂ 46 ಕ್ರೋಮೋಸೋಮ್ಸ್ ಇದಾವೆ. ಅದರಲ್ಲಿ 23 ಕ್ರೋಮೋಸೋಮ್ಸ್ ಫ್ರಮ್ ಮದರ್ ಆ್ಯಂಡ್ 23 ಕ್ರೋಮೋಸೋಮ್ಸ್ ಫ್ರಮ್ ಫಾದರ್ ಬಂತು. ಎಸ್, ಎರಡು ಕಡೆಯಿಂದ 50-50% ಕ್ರೋಮೋಸೋಮ್ ಶೇರ್ ಅದು. ಅಂದ್ರೆ ನೀವು ಆಫ್ ಸ್ಪ್ರಿಂಗ್ ಏನಿರ್ತಾವಲ್ಲ ಎಕ್ಸಾಕ್ಟ್ಲಿ ತಮ್ಮ ಪೇರೆಂಟ್ಸಿನ ಕಾಪೀಸ್ ಆಗಿರ್ತಾವ, ಆರ್ ಅದರಲ್ಲಿ ಏನಾದರೂ ಡಿಫ್ರೆನ್ಸ್ ಕೂಡ ಜನರೇಷನ್ ಬೈ ಜನರೇಷನ್ ಬರ್ತದ ಅಂತ ನೋಡ್ಲಿಕ್ಕೊಂಡ್ರೆ ಎಕ್ಸಾಕ್ಟ್ಲಿ ದೆರ್ ಈಸ್ ಅ ವೇರಿಯೇಷನ್ ಇನ್ ದ ಕೇಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಎಸ್, ನೋಟಿಸ್ ಮಾಡಬಹುದಾದಂಥಷ್ಟು ವೇರಿಯೇಷನ್ ಅನ್ನ ನಾವು ನ್ಯೂ ಜನರೇಷನ್ನಲ್ಲಿ ಇನ್ನು ಈ ಕೇಸಲ್ಲಿ ಕಾಣ್ತೇವೆ. ಬಟ್ ಇನ್ನು ಅಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಏನಾಗ್ತದೆ ಅಂತಂದರೆ ಯೂಶ್ವಲಿ ಇದು ಲೋವರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಆಗ್ತದೆ. ಎಸ್, ಪ್ಲಾಂಟ್ ಇರ್ಬೋದು, ಅನಿಮಲ್ ಇರ್ಬೋದು, ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಅಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಆಗೋದು ಜಾಸ್ತಿ. ಸೊ ಏನಾಯಿತು, ಸೆಲ್ ಡಿವಿಷನ್ ಸಿಂಪಲ್ ಮೆಥಡ್ಸ್ ಇಂದ ರಿಪ್ರೊಡಕ್ಷನ್ ಆಗ್ತದೆ. ಓನ್ಲಿ ಒನ್ ಪೇರೆಂಟ್ ಇರ್ತದೆ ಇನ್ ಕೇಸ್ ಆಫ್ ಅಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಏನಾಯಿತು, ಚಾನ್ಸಸ್ DNA ಕಾಪಿಯಿಂಗ್ ಏನಾಯಿತು ಓನ್ಲಿ ಒನ್ ಪೇರೆಂಟ್ ಇಂದ ಆಯಿತು. ಸೊ ಅದರಿಂದ ಏನಾಯಿತು, ನ್ಯೂ ಆಫ್ ಸ್ಪ್ರಿಂಗ್ ಆರ್ ಜಸ್ಟ್ ಲೈಕ್ ದ ಕಾಪೀಸ್ ಆಫ್ their parent in the case of asexual mode of reproduction. ಎಸ್, ಯಾಕಂದರೆ ಸಿಂಗಲ್ ಪ್ಯಾರೆಂಟ್ ಅಂದರೆ ಮದರ್ ಸೆಲ್ ಆ್ಯಂಡ್ ಡಾಟರ್ ಸೆಲ್ ಅಂತ ಅಂತೇವೆ ನಾವು. ಸೊ ಅದರಲ್ಲಿನೂ ಕೂಡ ಸ್ಮಾಲ್ ಅಮೌಂಟ್ ಆಫ್ ವೇರಿಯೇಷನ್ ಇದೆ. ಇನ್ ದ ಕೇಸ್ ಆಫ್ ಅಸೆಕ್ಷುವಲ್ ರಿಪ್ರೊಡಕ್ಷನಲ್ಲೂ ಕೂಡ ಸ್ಮಾಲ್ ಅಮೌಂಟ್ ಆಫ್ ವೇರಿಯೇಷನ್ ಇದೆ. ಬಟ್ ಕಂಪೇರ್ ಟು ಸೆಕ್ಷುವಲ್ ರಿಪ್ರೊಡಕ್ಷನ್ ಏನಿದೆ ವೇರಿಯೇಷನ್ ಕಡಿಮೆ ಇದೆ. ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಏನು ಬಂತು, ಎರಡು ಪೇರೆಂಟ್ ಬಂತು, ಒಂದು ಮದರ್ ಆ್ಯಂಡ್ ಫಾದರ್ ಅಂಥೇಳಿ. ಸೊ ಏನಾಯಿತು, ವೇರಿಯೇಷನ್ ಜಾಸ್ತಿ ಆಯಿತು. ಆ್ಯಂಡ್ ಹೈಯರ್ ಆರ್ಗ್ಯಾನಿಸಮ್ನಲ್ಲಿ ಮಾತ್ರ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಆಗಿರೋದ್ರಿಂದ ಏನಾಯಿತು, ಸಿಂಪಲ್ ಸ್ಪ್ಲಿಟಿಂಗ್ ಅಂದರೆ ಮದರ್ ಸೆಲ್ ಡಾಟರ್ ಸೆಲ್ ಟೈಪ್ ಸ್ಪ್ಲಿಟಿಂಗ್ ಏನಾಗ್ತದೆ ಆ ಥರ ರಿಪ್ರೊಡಕ್ಷನ್ ಇಲ್ಲಿ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಯಾಕಂತಂದರೆ ಹೈಯರ್ ಆರ್ಗ್ಯಾನಿಸಮ್ಸ್ ಹ್ಯಾವ್ ಮೆನಿ ಟೈಪ್ಸ್ ಆಫ್ ಸೆಲ್. ಎಸ್, ಲಂಗ್ ಸೆಲ್ಸ್ ಆರ್ ಡಿಫ್ರೆಂಟ್ ಫ್ರಮ್ ಹಾರ್ಟ್ ಸೆಲ್ಸ್, ಮಸಲ್ ಸೆಲ್ಸ್ ಆರ್ ಡಿಫ್ರೆಂಟ್ ಫ್ರಮ್ ಬೋನ್ ಸೆಲ್ಸ್, ಲೈಕ್ ದಟ್. ಸೊ ಏನಾಯಿತು, ಸಿಂಪಲ್ ಮೆಥಡಿಂದ ಸೆಲ್ ಡಿವಿಷನ್ ಅಂತ ಮೆಥಡಿಂದ ರಿಪ್ರೊಡಕ್ಷನ್ ಆಗಲಿಕ್ಕೆ ಚಾನ್ಸ್ ಇಲ್ಲ. ಸೊ ಏನಾಯಿತು, ವೇರಿಯೇಷನ್ ಜಾಸ್ತಿ ಆಯಿತು ಇನ್ ದ ಕೇಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಎಸ್, ಅಟ್ ಪ್ರೆಸೆಂಟ್ ಕೊರೋನಾ ಕಾರಣದಿಂದಾಗಿ 10th ಸಿಲೆಬಸ್ನಲ್ಲಿ ಈ ಲೆಸನ್ನಿನ 8.1 ಆ್ಯಂಡ್ 8.2 ಏನಿದೆ ಅಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅದು ಕಟ್ ಆಫ್ ಮಾಡಿದ್ದಾರೆ. 30% ಏನು ನಿಮ್ಮ ಸಿಲೆಬಸ್ ಕಟ್ ಆಫ್ ಮಾಡಿದಾರಲ್ಲ ಅದರಲ್ಲಿ 8.1 ಆ್ಯಂಡ್ 8.2 ಇಲ್ಲ. ಓನ್ಲಿ 8.3 ಇಂದ ಅಪ್ ಟು ಎಂಡ್ ಏನು ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಇದೆ ಅದು ಮಾತ್ರ ನಿಮ್ಮ ಸಿಲೆಬಸ್ನಲ್ಲಿದೆ. ಬಟ್ ಚಾಪ್ಟರ್ನ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಅಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನಿನ ಟೈಪ್ಸನ್ನು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆ. ಸೊ ನಾನು ಬ್ರೀಫ್ ಆಗಿ 8.1 ಆ್ಯಂಡ್ 8.2 ಅನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ ಶಾರ್ಟ್. ನಾನು ಹೇಳಿದೆ ವೇರಿಯೇಷನ್ ಅಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನಲ್ಲೂ ಇದೆ, ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನಲ್ಲೂ ಇದೆ ಅಂತ. ವೇರಿಯೇಷನ್ ಯಾಕಿದೆ, ವೇರಿಯೇಷನ್ ಯಾಕೆ ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳಿಕೊಂಡ್ರೆ, ಫಾರ್ ಎಕ್ಸಾಂಪಲ್ ನಾನು ಸಮ್ ಬ್ಯಾಕ್ಟೀರಿಯಾ ಆರ್ ಎಲ್ಸ್ ಸಮ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮನ್ನು ತಗೊಳ್ತಾ ಇದ್ದೀನಿ. ಅವು ಪ್ರಾಪರ್ ಎನ್ವಿರಾನ್ಮೆಂಟ್, ಪ್ರಾಪರ್ ಟೆಂಪ್ರೇಚರ್, ಹ್ಯುಮಿಡಿಟಿ, ಪ್ರೆಷರ್ನಲ್ಲಿ ಅವು ಲೈಫ್ ಲೀಡ್ ಮಾಡ್ತಿರ್ತವೆ. ಸಮ್ ಗ್ಲೋಬಲ್ ವಾರ್ಮಿಂಗ್ ಆಯಿತು ಅಥವಾ ಬೇರೆ ಏನೋ ಕಾರಣದಿಂದ ಟೆಂಪ್ರೇಚರ್ ಡೌನ್ ಆಯಿತು ಅಥವಾ ಜಾಸ್ತಿ ಆಯಿತು, ಪ್ರೆಷರ್ನಲ್ಲಿ ವೇರಿಯೇಷನ್, ಹ್ಯುಮಿಡಿಟಿಯಲ್ಲಿ ವೇರಿಯೇಷನ್ ಇಂಥದ್ದೇನಾದರೂ ಆಯ್ತು ಅಂತಂದರೆ ದೇ ಕಾಂಟ್ ಸರ್ವೈವ್ ಇನ್ ಸಚ್ ಎನ್ವಿರಾನ್ಮೆಂಟ್. ಸೊ ಏನಾಯಿತು, ಮೆನಿ ಬ್ಯಾಕ್ಟೀರಿಯಾಸ್, ಕನ್ಸಿಡರ್ ಬ್ಯಾಕ್ಟೀರಿಯಾಸ್ ಆರ್ ದೇರ್. ಎಸ್, by global warming temperature increases, so these bacteria can't sustain that environment. So what happens, many bacteria will die. Yes, many bacteria will die. Then what happens, some of them, ಎಸ್, ಆ ಬ್ಯಾಕ್ಟೀರಿಯಾಸಲ್ಲಿ ಕೆಲವು ಬ್ಯಾಕ್ಟೀರಿಯಾಸ್ಗಳು ಆ ನ್ಯೂ ಟೆಂಪ್ರೇಚರ್ ಏನಿದೆ, ಎನ್ವಿರಾನ್ಮೆಂಟಲ್ ಚೇಂಜ್ ಆಗಿದೆ, ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಸರ್ವೈವಲ್ ಆಫ್ ದ ಫಿಟೆಸ್ಟ್. ಎಸ್, ಡಾರ್ವಿನ್ ಥಿಯರಿ ಕೇಳಿದಿರಲ್ಲ. ಸೊ ಸಸ್ಟೈನ್ ಆಗ್ತವೆ, ಆ ಟೆಂಪ್ರೇಚರ್ಗೂ ಅಡ್ಜಸ್ಟ್ ಮಾಡ್ಕೊಂಡು ಸಸ್ಟೈನ್ ಆಗ್ತವೆ. ಯಾವಾಗ ಅವು ಡಿಫ್ರೆಂಟ್ ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾವಲ್ಲ ಆವಾಗ ಅವುಗಳ ಜೀನ್ಸಲ್ಲಿ, ಅವುಗಳ ಸೆಲ್ಸಲ್ಲಿ ಮಾಡಿಫಿಕೇಶನ್, ದಟ್ ಮೀನ್ಸ್ ಚೇಂಜಸ್ ಆಗ್ತದೆ. ಸೊ ಏನಾಯಿತು, ಆ ಚೇಂಜಸ್ ನೆಕ್ಸ್ಟ್ ಜನ್ರೇಷನಿಗೂ ಕೂಡ ಕ್ಯಾರಿ ಔಟ್ ಮಾಡ್ತದೆ. ಇನ್ ಕೇಸ್ ಯಾವುದೂ ಬ್ಯಾಕ್ಟೀರಿಯಾ ಆ ನ್ಯೂ ಎನ್ವಿರಾನ್ಮೆಂಟಿಗೆ ಅಡ್ಜಸ್ಟೇ ಆಗಲಿಲ್ಲ ಅಂತಂದರೆ ಆ ಪರ್ಟಿಕ್ಯುಲರ್ ಸ್ಪೀಸೀಸ್ ಎಂಡ್ ಆಗಿಬಿಡ್ತಿತ್ತು.
ಬಟ್ ಏನಾಗ್ತಾರೆ, ಡಿಪೆಂಡಿಂಗ್ ಆನ್ ದ ಎನ್ವಿರಾನ್ಮೆಂಟ್ ಆಲ್ ಆರ್ಗ್ಯಾನಿಸಮ್ಸ್ ಹ್ಯಾವ್ ಕೆಪಾಸಿಟಿ ಟು ಅಡ್ಜಸ್ಟ್. ಸೊ ಏನಾಯಿತು, ಆ ಬ್ಯಾಕ್ಟೀರಿಯಾ ಸ್ಪೀಸೀಸ್ ಸರ್ವೈವ್ ಆಯಿತು ಆ್ಯಂಡ್ ನೆಕ್ಸ್ಟ್ ಜನರೇಷನ್ ಕೂಡ ಕ್ಯಾರಿ ಔಟ್ ಆಯಿತು ಸಮ್ ಮಾಡಿಫಿಕೇಶನ್. ಸೊ ವೇರಿಯೇಷನ್ ಈಸ್ ಇಂಪಾರ್ಟೆಂಟ್. ಎಸ್, ಸೊ in all organism variation takes place and it is important. In next chapter we are going to study in detail about the variation of the species in the case of sexual reproduction. Yes, now we are studying about asexual reproduction and their type. First one is fission. Fission is nothing other than breaking. Yes, fission ಅಂತಂದ್ರೆ ಬ್ರೇಕಿಂಗ್. ಈಗ ನ್ಯೂಕ್ಲಿಯರ್ ರಿಯಾಕ್ಟರ್ ನಲ್ಲಿ ಏನು ಫಿಷನ್ ಆಗ್ತದೆ, ಯುರೇನಿಯಂ ಆಟಮ್ ಸ್ಪ್ಲಿಟ್ಸ್ ಇಂಟು 2 ಅದರ್ ಆಟಮ್ಸ್ ಅಲ್ಲ, ಅದೇ ತರ ಫಿಷನ್ ಇನ್ ದ ಕೇಸ್ ಆಫ್ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಏನಾಯ್ತು, ಫಿಷನ್ ಆಗಿ ಪೀಸ್ ಆಗಿ ಕಟ್ ಆಗಿ ಒನ್ ಆರ್ಗ್ಯಾನಿಸಮ್ಸ್ ಇಸ್ ಡಿವೈಡ್ ಇಂಟು 2. ಐ ಆಮ್ ಟೇಕಿಂಗ್ ಎಕ್ಸಾಂಪಲ್ ಆಫ್ ಅಮೇಬಾ. And amoeba is a wonderful species. Yes, means it can change its shape, depends on the situation. Yes, when it wants to walk, then it develop a leg-like structure. When it want to prey some food, then it develop hand-like structure. So it's very interesting species according to me. We human being, strongest people, intelligent people, but we can't change our shape. But this organism, amoeba, unicellular organism, which is invisible to our naked eye, that can change its shape. All life processes which are taking place in the human body, in we people, exactly same life processes are taking place in amoeba also. Yes, we are multicellular species, human beings, and we are having trillions of cells. Trillions ಅಂತಂದ್ರೆ ಎಷ್ಟು ಬಂತಂದ್ರೆ, ಮಿಲಿಯನ್ ಅಂತಂದ್ರೆ 10 lakh. ಎಸ್, ಮಿಲಿಯನ್ ಅಂತಂದರೆ 10 lakh. ಬಿಲಿಯನ್ ಅಂತಂದರೆ ಅದಕ್ಕಿಂತ ಮುಂದೆ ಮತ್ತೆ 3 zeros ಬಂದವು. ಟ್ರಿಲಿಯನ್ಸ್ ಅಂತಂದರೆ ಟೋಟಲಿ 12 zeros ಇನ್ ಫ್ರಂಟ್ ಆಫ್ 1. ಸೊ ವಿ ಆರ್ ಹ್ಯಾವಿಂಗ್ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಇನ್ ಅವರ್ ಬಾಡಿ, ಬಟ್ ಅಮೇಬಾ ಹ್ಯಾವಿಂಗ್ ಅ ಸಿಂಗಲ್ ಸೆಲ್ ಇನ್ ಇಟ್ಸ್ ಬಾಡಿ. ಬಟ್ ಹ್ಯೂಮನ್ ಬೀಯಿಂಗ್ನಲ್ಲಿ ಯಾವ್ಯಾವ ಟೈಪಿನ ಲೈಫ್ ಪ್ರೋಸೆಸ್ ಆಗ್ತಾವಲ್ಲ, ಎಕ್ಸಾಕ್ಟ್ಲಿ ಎಲ್ಲ ಲೈಫ್ ಪ್ರೋಸೆಸ್ಸು ಅಮೇಬಾದಲ್ಲಿನೂ ಕೂಡ ಆಗ್ತವೆ. ಇಟ್ ಕ್ಯಾನ್ ರೆಸ್ಪೈರ್, ಇಟ್ ಕ್ಯಾನ್ ಡೈಜೆಸ್ಟ್, it can walk, it can reproduce, everything, but mode of reproduction is different. Let's see what happens. Consider this is a amoeba. Yes, unicellular organism. Yes, what happens by some mean, yes, by accidentally or at the age of maturity, what happens? Yes, amoeba takes a dumbbell type shape. Okay, amoeba ge ಒಂಥರ dumbbell shape ಬರ್ತದೆ. ಆರ್ ಎಲ್ ಸಮ್ ಆಕ್ಸಿಡೆಂಟಲ್ಲಿ ಇದು ಸ್ಪ್ಲಿಟ್ ಇಂಟು 2 ಆಗ್ಬೋದು. ಆ ಡಂಬೆಲ್ ಶೇಪ್ ಬಂದಾಗ ಏನಾಯಿತು, ದಿಸ್ ಈಸ್ ಅವರ್ ನ್ಯೂಕ್ಲಿಯಸ್. ಎಸ್, ನಾಟ್ ಅವರ್ ನ್ಯೂಕ್ಲಿಯಸ್, ದಿಸ್ ಈಸ್ ಅಮೇಬಾಸ್ ನ್ಯೂಕ್ಲಿಯಸ್. ಓಕೆ, ದಿಸ್ ನ್ಯೂಕ್ಲಿಯಸ್ ಆಲ್ಸೋ ಟೇಕ್ ಸಮ್ ಡಂಬೆಲ್ ಟೈಪ್ ಶೇಪ್. ಎಸ್, ನ್ಯೂಕ್ಲಿಯಸ್ ಯಾಕೆ ಇಂಪಾರ್ಟೆಂಟು, ನ್ಯೂಕ್ಲಿಯಸ್ನಲ್ಲಿನೇ ಕ್ರೋಮೋಸೋಮ್ಸ್ ಇರೋದು ಆ್ಯಂಡ್ ಆ ಕ್ರೋಮೋಸೋಮ್ಸೇ ಜೆನೆಟಿಕ್ ಇನ್ಫಾರ್ಮೇಷನನ್ನು ನೆಕ್ಸ್ಟ್ ಜನ್ರೇಷನ್ಗೆ ಕ್ಯಾರಿ ಔಟ್ ಮಾಡೋದಲ್ಲ. ಸೊ ಅಮೇಬಾ ಡಂಬೆಲ್ ಶೇಪನ್ನು ತಗೊಳ್ತು ಆ್ಯಂಡ್ ಫೈನಲಿ it splits into 2 amoebas. Yes, so this is called as fission. Yes, by splitting an organism can reproduce. This method is called fission. This is called mother cell and these are daughter cells. Okay, this type of reproduction is called as fission. Yes, ಇದೇ ಟೈಪ್ ಏನಾಗ್ತದೆ, ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲೂ ಕೂಡ ಯುರೇನಿಯಂ ಸ್ಪ್ಲಿಟ್ ಆಗಿ ಸ್ಮಾಲರ್ ಮೊಲಿಕ್ಯೂಲ್ಸ್ ಆಗಿ ಸ್ಪ್ಲಿಟ್ ಆಗೋದ್ರ ಜೊತೆ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿಯನ್ನು ಕೂಡ ರಿಲೀಸ್ ಆಗ್ತದೆ. ಓಕೆ, ಫಿಷನ್. ಆ್ಯಂಡ್ ಒನ್ ಅನದರ್ ಟೈಪ್ ಆಫ್ ಆರ್ಗ್ಯಾನಿಸಮ್ ಇಸ್ ದೇರ್, ದಟ್ ಈಸ್ ಕಾಲ್ಡ್ ಲ್ಯಾಶ್ಮೇನಿಯಾ. ಎಸ್, ಅದನ್ನು ಕೂಡ ಫಿಷನ್, ಅದನ್ನು ಕೂಡ ಸ್ಪ್ಲಿಟ್ ಆಗ್ತದೆ ಬಟ್ ಇನ್ ಅ ಡಿಫ್ರೆಂಟ್ ಮ್ಯಾನರ್. ಎಸ್, ಕನ್ಸಿಡರ್ ದಿಸ್ ಇಸ್ ಅ ಲ್ಯಾಶ್ಮೇನಿಯಾ, ದಿಸ್ ಆಲ್ಸೋ ಅ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ and it's it nucleus. Yes, ಇದು ಸೆಲ್ ಬಾಡಿ, ಇದು ನ್ಯೂಕ್ಲಿಯಸ್ ಅಂತ ಕನ್ಸಿಡರ್ ಮಾಡಿದ್ರೆ ಇದು ಹೆಂಗೆ ಸ್ಪ್ಲಿಟ್ ಆಗ್ತದೆ, ಫ್ರಮ್ ಬಾಟಮ್ ಟು ಟಾಪ್, ಇದರ ಬೈಲ್ಯಾಟ್ರಲಿ ಸ್ಪ್ಲಿಟ್ ಆಗ್ತದೆ. ಎಸ್, ಲೆಟ್ಸ್ ಸಿ. ಅಮೇಬಾ ಏನಾಗಿತ್ತು, ಸಿಂಪಲ್ ಆಗಿ ಸ್ಪ್ಲಿಟ್ ಆಗಿತ್ತು, ಬಟ್ ಇದು ಬಾಟಮ್ ಟು ಟಾಪ್ ಈ ಥರ ಸ್ಪ್ಲಿಟಿಂಗ್ ಸ್ಟಾರ್ಟ್ ಆಗ್ತದೆ
Finally, it also produces 2 leishmanias. Yes, and it also have some tail-like structure like this. Okay. So this also fission type of cell division. Yes, in leishmania, in amoeba, this type of reproduction will take place. Here only one parent is there, that's why difference is less, or else we can't see more difference in parent and daughter cells. Let's take an example of sugarcane. Yes, if you see the sugarcane form, all sugarcanes look like same, right? Yes, you can't differentiate them. Yes, ಸ್ಮಾಲ್ ಅಮೌಂಟಲ್ಲಿ ಡಿಫ್ರೆನ್ಸಸ್ ಇದ್ರೂ ಕೂಡ ಶುಗರ್ ಕೇನ್ಸಲ್ಲಿ ನೀವು ಜಾಸ್ತಿ ಡಿಫ್ರೆನ್ಸ್ ನೋಡ್ಲಿಕ್ಕೆ ಆಗೋದಿಲ್ಲ ನೀವು ಫಾರ್ಮನ್ನು ಅಬ್ಸರ್ವ್ ಮಾಡಿದರೆ. ವೈ? ಬಿಕಾಸ್ ಆಫ್ ಅಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್. ಶುಗರ್ ಕೇನ್ ಪ್ಲಾಂಟೇಶನ್ ಮಾಡ್ಲಿಕ್ಕೆ ಏನು ಮಾಡ್ತಾರೆ ಅಂತಂದರೆ, ಶುಗರ್ ಕೇನ್ ಈಸ್ ಕಟ್ ಇನ್ ಟು ಮೆನಿ ಪೀಸಸ್ ಆ್ಯಂಡ್ ದೇ ಆರ್ ಪ್ಲಾಂಟೆಡ್ ಆ್ಯಂಡ್ ಈಚ್ ಪೋರ್ಷನ್ ಡೆವಲಪ್ ಇಂಟು ನ್ಯೂ ಶುಗರ್ ಕೇನ್. ಗೊತ್ತಾಯ್ತು? ಒಂದು ಶುಗರ್ ಕೇನ್ ಪ್ಲಾಂಟನ್ನು ಮೆನಿ ಪೀಸಸ್ ಆಗಿ ಕಟ್ ಮಾಡಿ ಅದನ್ನು ಏನು ಮಾಡ್ತಾರೆ, ಭೂಮಿಗೆ ಹಾಕಿದರೆ ಪ್ರತಿಯೊಂದು ಪೀಸ್ ಕೂಡ ನ್ಯೂ ಶುಗರ್ ಕೇನ್ ಪ್ಲಾಂಟ್ ಆಗಿ ಡೆವಲಪ್ ಆಗ್ತದೆ. ಸಿಂಗಲ್ ಪ್ಯಾರೆಂಟ್ ಸಿಸ್ಟಮ್, ಅಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್, ಸೊ ವಿ ಕಾಂಟ್ ಸಿ ದ ಮೆನಿ ವೇರಿಯೇಷನ್ ಇನ್ ದಟ್ type of reproduction. Okay, next type is fragmentation. Yes, this takes place in lower multicellular organisms. Unicellular organism ಅಲ್ಲಿ ಆಗೋದಿಲ್ಲ, ಇದು lower multicellular organism ಅಲ್ಲೇ ಆಗ್ತದೆ. Yes, means these organisms containing few number of cells. ಜಾಸ್ತಿ cells ಇರೋದಿಲ್ಲ, just like human being. For example 10, 8 or 12, 20 very less number of cells ಅನ್ನು ಹೊಂದಿರ್ತವೆ. This type of organisms ಅಲ್ಲಿ fragmentation ಅಂತಂದ್ರೆ this is not splitting into two, this is splitting into many. Yes, fission ಅಲ್ಲಿ ಏನಾಗಿತ್ತು, organism splits into two and develop as a new organism, but in this case organism split into many pieces and each part develop into new organisms. For example, Plasmodium and Spirogyra. ಸ್ಪೆಲ್ಲಿಂಗ್ ಚೆಕ್ ಮಾಡಿ ಸ್ವಲ್ಪ. ಓಕೆ, ಪ್ಲಾಸ್ಮೋಡಿಯಂ ಆ್ಯಂಡ್ ಸ್ಪೈರೋಗೈರಾ ಆರ್ ಲೋವರ್ ಮಲ್ಟಿಸೆಲ್ಯುಲರ್ ಆರ್ಗನ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಕನ್ಸಿಡರ್ ದಿಸ್ ಆಸ್ ಎ ಪ್ಲಾಸ್ಮೋಡಿಯಂ. ಓಕೆ, ಆ್ಯಂಡ್ ಇಟ್ ಹ್ಯಾವಿಂಗ್ ಮೆನಿ ಸೆಲ್ಸ್. Yes, this is having many cells. Okay, 10 cells it is having, for example. Okay, and during fragmentation what happens, each 10 cells divides. Yes, they separate each other. Yes, at a particular time ಏನಾಯ್ತು, ಎಲ್ಲ 10 ಸೆಲ್ಸ್ನು ಸಪ್ರೇಟ್ ಆದವು. Yes, this is called mother organisms, right? Mother organism. Yes, after splitting what happens, 10 cells get separates and then each cell develop into new organism which is having 10 cells again. Okay, ಏನಾಯಿತು, ಫಸ್ಟಿಗೆ ಫಾರ್ ಎಕ್ಸಾಂಪಲ್ 10 cells ಇತ್ತಂತ ಕನ್ಸಿಡರ್ ಮಾಡಿದರೆ ಎಲ್ಲ 10 ಸೆಲ್ಸನ್ನು ಸಪ್ರೇಟ್ ಆದವು ಆ್ಯಂಡ್ ಪ್ರತಿಯೊಂದು ಸೆಲ್ಲನ್ನು ಫುಲ್ ಆರ್ಗ್ಯಾನಿಸಮ್ ಆಗಿ. ಎಸ್, ಈ ಸೆಲ್ ಡೆವಲಪ್ಸ್ ಇಂಟು ಫುಲ್ ಆರ್ಗ್ಯಾನಿಸಮ್ ಡೆವಲಪ್ ಆದವು. ಸೊ ಏನಾಯಿತು, ಇನ್ ಪ್ರಿವಿಯಸ್ ಕೇಸ್ ಒನ್ ಆರ್ಗ್ಯಾನಿಸಮ್ ಇಂದ 2 ನ್ಯೂ ಆರ್ಗ್ಯಾನಿಸಮ್ ಹುಟ್ಟಿದ್ರೆ, ಇನ್ ದಿಸ್ ಕೇಸ್ ಒನ್ ಆರ್ಗ್ಯಾನಿಸಮ್ ಇಂದ 10 ಆರ್ ಮೋರ್, ಅಂದರೆ ಆರ್ಗ್ಯಾನಿಸಮ್ನಲ್ಲಿ ಎಷ್ಟು ಸೆಲ್ಸ್ ಇರ್ತಾವಲ್ಲ ಅಷ್ಟು ನ್ಯೂ ಆರ್ಗ್ಯಾನಿಸಮ್ಸ್ ಡೆವಲಪ್ ಆದವು. ಓಕೆ, ದಿಸ್ ಈಸ್ ಕಾಲ್ಡ್ ಫ್ರಾಗ್ಮೆಂಟೇಷನ್. ಓಕೆ, ಥರ್ಡ್ ಟೈಪ್ ಆಫ್ asexual reproduction is called regeneration. Regeneration ಪುನಃ ಮೊದಲಿನ ಥರ ಉತ್ಪತ್ತಿ ಆಗೋದು ಅಂತ ಹೇಳ್ಬೋದು ನಾವು. Regeneration, this is takes place in planaria. Yes, ಎಂಥ ವಿಚಿತ್ರ ಅಂತಂದರೆ, ಒಂದು ಬಾಡಿ ಪಾರ್ಟ್, ಒಂದು ಆರ್ಗ್ಯಾನಿಸಮ್, ದಿಸ್ ಆಲ್ಸೋ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್, ಲೋವರ್ ಆರ್ಗ್ಯಾನಿಸಮ್ಸ್, ಒಂದು ಬಾಡಿ ಪಾರ್ಟ್ ಕಟ್ ಆಯಿತು ಅಂತಂದರೆ ದಟ್ ಪಾರ್ಟ್ ಡೆವಲಪ್ಸ್ ಇಂಟು ಫುಲ್ ಆರ್ಗ್ಯಾನಿಸಮ್. ಓಕೆ, ಯಾವುದೇ ಥರ ಪೀಸಸ್ ಆಗಲಿ ಬಾಡಿ ಆರ್ಗ್ಯಾನಿಸಮ್ ಇಂದು ಪ್ರತಿಯೊಂದು ಪೀಸ್ ಕೂಡ ನ್ಯೂ ಆರ್ಗ್ಯಾನಿಸಮ್ ಆಗಿ ಡೆವಲಪ್ ಆಗ್ತದೆ. ಎಸ್, ಮನೆಯಲ್ಲಿ ಹಲ್ಲಿಗಳು ಇರ್ತವೆ, ಹಲ್ಲಿದ ಬಾಲ ತುಂಡಾದರೆ ಬಾಲ ಬೆಳೀತದಲ್ಲ,
ಬಟ್ ಇನ್ ದ ಕೇಸ್ ಆಫ್ ಪ್ಲನೇರಿಯಾ ಏನಾಯ್ತು, ಹಲ್ಲಿನ ಇಮ್ಯಾಜಿನ್ ಮಾಡ್ಕೊಂತು ಅಂತಂದ್ರೆ ಅದ್ರ ಬಾಲ, ಅದ್ರದ್ದು ಕಾಲು, ಅದ್ರದ್ದು ತಲೆ ಏನಾದ್ರೂ ಕಟ್ ಆಯ್ತು ಅಂತಂದ್ರೆ ಬಾಲ ಡೆವಲಪ್ಸ್ ಇಂಟು ಹೋಲ್ ಆರ್ಗ್ಯಾನಿಸಮ್ and head also develops into whole organism. Such type of capacity these organisms are having. Okay, planaria, let me draw. Okay, I'm not good in drawing. Okay, consider this as planaria. What happens if body splits into 4 or 5 pieces? What happens? Each piece develops into a new planaria. Yes, this head part also develop into whole organism, and all these parts develops into new organism. So such type of reproduction is called as regeneration. ಒಂದು ಟೈಪ್ ನಾವು ಅಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಆರ್ಗ್ಯಾನಿಸಮ್ಸ್ಗೆ ಎಂಡೇ ಇಲ್ಲ ಅನ್ನಿಸ್ತದಲ್ಲ. ಏನಾಯ್ತು, ಡೆತ್ ಅನ್ನೋದು ಇಲ್ಲೇ ಇಲ್ಲ. ಮೀನ್ಸ್ ಪ್ಯಾರೆಂಟ್ ಆರ್ಗ್ಯಾನಿಸಮ್ ಎಂಡ್ ಆಯ್ತು ಅನ್ನೋ ತನಕನೇ ಅದು ಅದೇ ಸ್ಪ್ಲಿಟ್ಸಿಂದ ನ್ಯೂ ಆರ್ಗ್ಯಾನಿಸಮ್ಸ್ ಗ್ರೋತ್ ಆಗ್ತಿರ್ತವೆ. ಸೊ ಸಚ್ ಟೈಪ್ ಆಫ್ ರಿಪ್ರೊಡಕ್ಷನ್ಸ್ ಆಲ್ಸೋ ಟೇಕ್ಸ್ ಪ್ಲೇಸ್. ಆ್ಯಂಡ್ ಫೋರ್ತ್ ಟೈಪ್ ಈಸ್ ಬಡ್ಡಿಂಗ್. ಬಡ್ ಅಂತಂದ್ರೆ ನಾವು ಚಿಗುರು ಅನ್ಬೋದು. ಎಸ್, ಬಡ್ ಇಂದಾನೆ ನ್ಯೂ ಆರ್ಗ್ಯಾನಿಸಮ್ಸ್ ಡೆವಲಪ್ ಆಗ್ತದೆ. ಎಕ್ಸಾಂಪಲ್ ಈಸ್ ಹೈಡ್ರಾ. Okay, consider this as hydra. Okay, what happens in this? A new development takes place in the mother plant's body. Yes, a bud, ಚಿಗುರು ಅಂತೀರಂತೇವಲ್ಲ, ಆ ಬಡ್ ಡೆವಲಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮದರ್ ಪ್ಲಾಂಟ್ ಬಾಡಿದಲ್ಲಿ. ಸೊ ಆಫ್ಟರ್ವರ್ಡ್ಸ್ ವಾಟ್ ಹ್ಯಾಪನ್, ದ ಬಡ್ ವಿಲ್ ಗ್ರೋ. ಎಸ್, ಬಡ್ ಏನಾಯ್ತು, ಗ್ರೋ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇನ್ ಮದರ್ ಪ್ಲಾಂಟ್ ಬಾಡಿದಲ್ಲಿನೇ ಅದು ಗ್ರೋ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಫೈನಲಿ ಇಟ್ ಸಪ್ರೇಟ್ಸ್. ಯಾವಾಗ ಬಡ್ ಫುಲ್ಲಿ ಮ್ಯಾಚೂರ್ ಆಗ್ತದಲ್ಲ, ಇಂಡಿವಿಜುವಲಿ ಲೈಫ್ ಸಸ್ಟೈನ್ ಮಾಡಲಿಕ್ಕೆ, ಇಂಡಿವಿಜುವಲಿ ಲೈಫ್ ಲೀಡ್ ಮಾಡಲಿಕ್ಕೆ ಸಸ್ಟೈನೇಬಲ್ ಆಗ್ತದೆ, ಕೆಪೇಬಲ್ ಆಗ್ತದಲ್ಲ, ಆವಾಗ ಅದು ಮದರ್ ಪ್ಲಾಂಟ್ ಬಾಡಿಯಿಂದ ಕಟ್ ಆಗಿ ನ್ಯೂ ಪ್ಲಾಂಟ್ ಆಗಿ ಡೆವಲಪ್ ಆಗ್ತದೆ. ಸೊ ಏನಾಯಿತು, ಮದರ್ ಪ್ಲಾಂಟ್ ಬಾಡಿಯಿಂದ ಒಂದು ಸಣ್ಣ ಚಿಗುರು ಬಂತು, ಅದು ಡೆವಲಪ್ ಆಗ್ಲಿಕ್ಕತ್ತು. ಆಮೇಲೆ ಅದು ಕಂಪ್ಲೀಟ್ಲಿ ಗ್ರೋ ಆದ ನಂತರ ಮದರ್ ಪ್ಲಾಂಟ್ ಬಾಡಿಯಿಂದ ಸಪ್ರೇಟ್ ಆಯಿತು. ಮೀನ್ಸ್ 2 organisms generate adu from one organism. So this type of reproduction is called budding. And fifth one is vegetative reproduction. ವೆಜಿಟೇಟಿವ್ ರಿಪ್ರೊಡಕ್ಷನ್ ಏನಂತಂದರೆ, ಇದು ಕಾಮನ್ಲಿ ಇನ್ ಪ್ಲ್ಯಾಂಟ್ಸಲ್ಲಿ ನಾವು ನೋಡ್ಬೋದು. ಎಸ್, ಫಾರ್ ಎಕ್ಸಾಂಪಲ್ ಸಮ್ ಪ್ಲ್ಯಾಂಟ್ಸ್ ಆರ್ ದೇರ್ ದಟ್ ಮೇ ಬಿ ರೋಸ್ ಆರ್ ಹಿಬಿಸ್ಕಸ್ ಆರ್ ಶುಗರ್ ಕೇನ್. Yes, here there is no any sexual type of reproduction. If you cut the piece of a plant and if you plant it in a suitable soil, it will grow into new plant. Yes, ಇದರಲ್ಲಿ ಯಾವುದೇ ನ್ಯಾಚುರಲ್ ಮೆಥಡಿಂದ ರಿಪ್ರೊಡಕ್ಷನ್ ಆಗೋದಿಲ್ಲ. ಪ್ಲ್ಯಾಂಟ್ ಬಾಡಿಯನ್ನು ಸಮ್ ಪಾರ್ಟನ್ನು ಕಟ್ ಮಾಡಿ ಮತ್ತೆ ನೆಟ್ಟರೆ ನ್ಯೂ ಪ್ಲ್ಯಾಂಟ್ ಆಗಿ ಗ್ರೋ ಆಗ್ತದೆ. ಅದನ್ನು ವೆಜಿಟೇಟಿವ್ ರಿಪ್ರೊಡಕ್ಷನ್ ಅಂತ ಕರೀತಾರೆ. ಆ್ಯಂಡ್ ಒನ್ ಮೋರ್ ಟೈಪ್ ಈಸ್ ದೇರ್ ದಟ್ ಈಸ್ ಕಾಲ್ಡ್ ಸ್ಪೋರ್ ಫಾರ್ಮೇಷನ್. If you keep bread or else idli in the moist environment for 3-4 days, you can observe some green or sometimes pink patches on that food stuff. Why? Because some yeast are developing over that and they are reproducing, growing in that suitable environment. ಅದನ್ನು ಮೈಕ್ರೋಸ್ಕೋಪ್ ಅಂಡರಲ್ಲಿ ಅಬ್ಸರ್ವ್ ಮಾಡಿತ್ತು ಅಂತಂದರೆ, ಇಸ್ ಒಂದು ಹೆಡ್ ಲೈಕ್ ಸ್ಟ್ರಕ್ಚರ್, ಎಸ್ ಪೌಡರಿ ಹೆಡ್ ಲೈಕ್ ಸ್ಟ್ರಕ್ಚರ್, ಮತ್ತೊಂದು ಸ್ಟೆಮ್ಸ್ ಟೈಪ್ ಸ್ಟ್ರಕ್ಚರ್ ನೀವು ಅಬ್ಸರ್ವ್ ಮಾಡ್ಬೋದು. ಓಕೆ, ಬ್ರೆಡ್ ಮೇಲೆ ಏನು ಇಷ್ಟು ಗ್ರೋ ಆಗಿರ್ತದಲ್ಲ ಅದನ್ನು ಅಬ್ಸರ್ವ್ ಮಾಡಿತ್ತು ಅಂತ. ಅದರಲ್ಲಿ ಇದು ಏನು ಪೌಡರಿ ಟೈಪ್ ಹೆಡ್ ಇರ್ತದಲ್ಲ, ದ್ಯಾಟ್ ಕಂಟೇನ್ಸ್ ಸ್ಪೋರ್ಸ್. ಎಸ್, ದ್ಯಾಟ್ ಕಂಟೇನ್ಸ್ ಸ್ಪೋರ್ಸ್ ಆ್ಯಂಡ್ ದೋಸ್ ಈಚ್ ಸ್ಪೋರ್ ಡೆವಲಪ್ ಇನ್ ಟು ನ್ಯೂ ಆರ್ಗ್ಯಾನಿಸಮ್. ದಿಸ್ ಆಲ್ಸೋ ಟೇಕ್ಸ್ ಪ್ಲೇಸ್ ಇನ್ ಮಶ್ರೂಮ್ಸ್ ಆಲ್ಸೋ. ಓಕೆ, ಅವು ಸ್ಪೋರ್ಸ್ ಏನಿರ್ತವೆ ಎನ್ವಿರಾನ್ಮೆಂಟಲ್ಲಿ ಇರ್ತವೆ, ಸೂಟೇಬಲ್ ಎನ್ವಿರಾನ್ಮೆಂಟ್, ಫುಡ್, ವಾಟರ್ ಎಲ್ಲ ಸೂಟೇಬಲ್ ಸಿಕ್ತು ಅಂತಂದರೆ ಅವು ಅಲ್ಲಿ
ಏನಾಯಿತು, ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಆಗಿ ಡೆವಲಪ್ ಆಗ್ತವೆ. ಇನ್ ಕೇಸ್ ಆಫ್ ಮಶ್ರೂಮ್, ಬೇಸಿಕಲಿ ಮಶ್ರೂಮ್ ಇಸ್ ಯುನಿಸೆಲ್ಯುಲರ್. ಓಕೆ, at particular age it will grow into multicellular organism. ಅದು ಎವಲ್ಯೂಷನ್ ಅಲ್ಲಿ ನಾವು ಕಲಿತೇವೆ. ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಇಂದ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಗೆ ಹೆಂಗೆ ಕನ್ವರ್ಟ್ ಆಯಿತು, ಹೆಂಗೆ ಡೈವರ್ಸಿಟಿ ಆಯಿತು ಅಂತ ಎವಲ್ಯೂಷನ್ದಲ್ಲಿ ಕಲಿತೇವೆ. ಇಲ್ಲಿ ಏನಾಯಿತು, ಸ್ಪೋರ್ಸ್ ಇಂದನೂ ಕೂಡ ಏನಾಯಿತು, ರಿಪ್ರೊಡಕ್ಷನ್ ಆಗ್ತದೆ ಇನ್ ದ ಕೇಸ್ ಆಫ್ ಲೋವರ್ ಆರ್ಗ್ಯಾನಿಸಮ್. ನಾವು ಒನ್ ಕ್ವಶನ್ ಅರೈಸಸ್, why only in lower organism asexual reproduction takes place, why not in higher plants and animals? ಯಾಕಂದ್ರೆ ಲೋವರ್ ಆರ್ಗ್ಯಾನಿಸಮ್ಸ್ನಲ್ಲಿ ಐದರ್ ಯುನಿಸೆಲ್ಯುಲರ್ ಇರ್ಬೋದು ಅಥವಾ ಮಲ್ಟಿಸೆಲ್ಯುಲರ್ ಇದ್ರೂ ಕಡಿಮೆ ಸೆಲ್ಸ್ ಇರ್ತವೆ. ಓಕೆ, ಅದರಲ್ಲಿ ಸ್ಪೆಷಲ್ ಆರ್ಗನ್ಸ್, ಸ್ಪೆಷಲ್ ಟಿಶ್ಯೂಸ್ ಅಂತೇನೂ ಇಲ್ಲ. ಬಟ್ ಹೈಯರ್ ಆರ್ಗ್ಯಾನಿಸಮ್ಸ್ ತಗೊಂಡ್ರೆ, ಅದು ಪ್ಲಾಂಟ್ ಆಗಿರ್ಬೋದು, ಅನಿಮಲ್ ಆಗಿರ್ಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಶ್ಯೂಸ್ ಇದ್ದಾವೆ. ಮ್ಯಾಮಲ್ಸ್ ಅನ್ನ ಎಕ್ಸಾಂಪಲ್ ತಗೊಂಡ್ರೆ, ನಾನು ಆವಾಗಲೇ ಹೇಳ್ದಂಗೆ ಹಾರ್ಟ್ ಸೆಲ್ಸ್ ಬೇರೆ ಥರ ಇರ್ತವೆ, ಕಿಡ್ನಿ ಸೆಲ್ಸ್ ಬೇರೆ ಥರ, ಲಿವರ್ ಸೆಲ್ಸ್ ಬೇರೆ ಥರ, ಮಸಲ್ ಸೆಲ್ಸ್ ಬೇರೆ ಥರ. ಎಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಕ್ಯಾರಿಂಗ್ ಔಟ್ ಡಿಫ್ರೆಂಟ್ ಫಂಕ್ಷನ್. ಓಕೆ, ಫಾರ್ ಎಕ್ಸಾಂಪಲ್ ಲಂಗನ್ನೇ ನಾನು ಆಸ್ ಎ ಎಕ್ಸಾಂಪಲ್ ತಗೊಂತು ಅಂತಂದರೆ, ಸಿಮಿಲರ್ ಟೈಪ್ಸ್ ಆಫ್ ಸೆಲ್ ಗ್ರೂಪ್ ಟುಗೆದರ್ ಟು ಫಾರ್ಮ್ ಅ ಲಂಗ್ which carry out a particular function that is called respiration. ಶ್ವಾಸಕೋಶ ಏನಿದೆ, ಶ್ವಾಸಕೋಶದಲ್ಲಿರುವ ಎಲ್ಲ ಸೆಲ್ಸ್ಗಳು ಸಿಮಿಲರ್, ಒಂದೇ ರೀತಿಯ ಸೆಲ್ಸ್ ಒಟ್ಟುಗೂಡ್ಕೊಂಡು ಒಂದು ಬಾಡಿ ಫಂಕ್ಷನ್ ಅನ್ನು, ಒಂದು ಪರ್ಟಿಕ್ಯುಲರ್ ಬಾಡಿ ಫಂಕ್ಷನ್ ಅನ್ನು ಮಾತ್ರ ಕ್ಯಾರಿ ಔಟ್ ಮಾಡ್ತವೆ ಇನ್ನು ಹೈಯರ್ ಆರ್ಗ್ಯಾನಿಸಮ್. ಪ್ಲಾಂಟ್ ಅನ್ನ ಎಕ್ಸಾಂಪಲ್ ಆಗಿ ತಗೊಂತು ಅಂತಂದ್ರೆ ಎಕ್ಸೈಲಮ್, ಫ್ಲೋಯಮ್, ಎಸ್, ಅಂಡ್ ಅವೆಲ್ಲ ಏನಿದಾವೆ ತಮ್ಮ ಪರ್ಟಿಕ್ಯುಲರ್ ಫಂಕ್ಷನ್ ಅನ್ನ ಪ್ರಾಪರ್ ಆಗಿ ಕ್ಯಾರಿ ಔಟ್ ಮಾಡ್ತಿದ್ದಾವೆ. ಎಕ್ಸೈಲಮ್ ಕೆಲಸ ಫ್ಲೋಯಮ್ ಮಾಡೋದಿಲ್ಲ, ಹಾರ್ಟಿನ ಕೆಲಸನ ಲಂಗ್ ಮಾಡೋದಿಲ್ಲ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟೀಸ್ ಆಫ್ ಸೆಲ್ಸ್ ವಿ ಹೈಯರ್ ಆರ್ಗ್ಯಾನಿಸಮ್ಸ್ ಆರ್ ಹ್ಯಾವಿಂಗ್. ಏನಾಯ್ತು, ಈಗ ಈ ಥರ ಸ್ಪ್ಲಿಟಿಂಗ್ ಆಗಿನೋ, ಬಡ್ಡಿಂಗ್ ಆಗಿನೋ, ಫ್ರಾಗ್ಮೆಂಟೇಷನ್ ಆಗಿನೋ ರಿಪ್ರೊಡಕ್ಷನ್ ಆಗಲಿಕ್ಕೆ ಚಾನ್ಸ್ ಇಲ್ಲ. ದಿಸ್ ಇಸ್ ವೆರಿ ಡಿಫಿಕಲ್ಟ್. ಯಾಕಂತಂದರೆ ನಾನು ಹೇಳಿದೆ, ಹ್ಯೂಮನ್ ಬೀಯಿಂಗ್ಸಲ್ಲಿ ಟ್ರಿಲಿಯನ್ಸ್ ಆಫ್ ಸೆಲ್ ಇದ್ದಾವೆ. 1 ಟ್ರಿಲಿಯನ್ ಅಂತಂದರೆ 1 ಮುಂದ್ಗಡೆ 12 ಝೀರೋಸ್ ಬರ್ತವೆ. ಸೊ ಅಷ್ಟು ಟ್ರಿಲಿಯನ್ಸ್ ಆಫ್ ವೆರೈಟೀಸ್ ಸೆಲ್ಲನ್ನು ಸ್ಪ್ಲಿಟ್ ಮಾಡೋದು ಹೆಂಗೆ? ರಿಪ್ರೊಡಕ್ಷನ್ ಅಸೆಕ್ಷುವಲ್ ಮೋಡಿಂದ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಸೊ ನೇಚರ್ ಸಿಲೆಕ್ಟ್ಸ್ ಡಿಫ್ರೆಂಟ್ ರಿಪ್ರೊಡಕ್ಷನ್ ಮಾಡೆಲ್ ಫಾರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗ್ಯಾನಿಸಮ್. ಇದು ಹೈಯರ್ ಪ್ಲಾಂಟ್ಸ್ ಆ್ಯಂಡ್ ಹೈಯರ್ ಅನಿಮಲ್ಸ್ಗೆ ಅಪ್ಲೈ. ಸೊ ಅಷ್ಟು ವೆರೈಟೀಸ್ ಸೆಲ್ಸನ್ನು ಸ್ಪ್ಲಿಟ್ಸ್ ಮಾಡಿನೋ, ಫ್ರಾಗ್ಮೆಂಟೇಷನ್ ಮಾಡಿನೋ, ಕಂಪ್ಲೀಟ್ DNA ಕಾಪಿಂಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕ್ರೋಮೋಸೋಮ್ಸ್ ಕರೆಕ್ಟಾಗಿ ಜೆನೆಟಿಕ್ ಇನ್ಫಾರ್ಮೇಷನ್ ಕ್ಯಾರಿ ಔಟ್ ಮಾಡಲಿಕ್ಕೆ ಚಾನ್ಸೇ ಇಲ್ಲ. ಸೊ ಹೈಯರ್ ಆರ್ಗ್ಯಾನಿಸಮ್ಸ್ ಅಲ್ಲಿ asexual mode of reproduction ಇಲ್ಲ. In next class we are going to discuss the sexual mode of reproduction. Actually our syllabus is sexual reproduction in plants and in human being as well as reproductive health. ಈ 3 ಕಾನ್ಸೆಪ್ಟ್ ಅನ್ನ ನಾವು ನೀಟಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ತಾ ಇರೋಣ. ನಿಮಗೆ ನಮ್ಮ ಯೂಟ್ಯೂಬ್ ಕ್ಲಾಸಸ್ ಇಷ್ಟ ಆಗ್ತಾ ಇದ್ದರೆ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಅತಿ ಹೆಚ್ಚಿನ ಮಕ್ಕಳಿಗೆ ತಲುಪೋ ಥರ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.